ಎಲ್ಲರಿಗೂ ನಮಸ್ಕಾರಗಳು. ಆಸ್ಟ್ರಾಲಜಿ ಮಾಸ್ಟರ್ ಕ್ಲಾಸಿನ ಇಂದಿನ ಅಧ್ಯಾಯಕ್ಕೆ ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತಗಳು. ಇಂದಿನ ದಿನ ನಾವು ಮಾಸ್ಟರ್ ಕ್ಲಾಸ್ನಲ್ಲಿ ರಾಶಿ ಚಕ್ರ ಅಂದ್ರೆ ಜನ್ಮ ಕುಂಡಲಿಯ ಬಗ್ಗೆ ತಿಳ್ಕೊಳ್ಳುವ. ಜನ್ಮ ಕುಂಡಲಿ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್, ಆಮೇಲೆ ಹುಟ್ಟಿದ ಊರು, ಇದಕ್ಕೆ ಸರಿಯಾಗಿ ಜನ್ಮ ಕುಂಡಲಿ ಬರುತ್ತದೆ. ಈ ಜನ್ಮ ಕುಂಡಲಿ ಅಂದ್ರೆ ಒಂದು ಮಗು ಹುಟ್ಟಿದ ತಕ್ಷಣ, ಭೂಮಿಯ ಮೇಲೆ ಒಂದು ಮಗು ಹುಟ್ಟಿದ ತಕ್ಷಣ, ಭೂಮಿಯ ಯಾವ ಪ್ರದೇಶದಲ್ಲೂ ಆದ್ರೂ ಆಗುತ್ತದೆ, ಆ ಪ್ರದೇಶಕ್ಕೆ ಸರಿಯಾಗಿ ಆ ಮಗು ಹುಟ್ಟಿದಾಗ ಅಲ್ಲಿಂದ ಆಕಾಶವನ್ನು ನೋಡಿದಂತಹ ಸಮಯದಲ್ಲಿ, ಹುಟ್ಟಿದ ತಕ್ಷಣ ಭೂಮಿಯಿಂದ ಆಕಾಶವನ್ನು ನೋಡಿ ಒಂದು ಫೋಟೋನ ಆಕಾಶಕಾಯಕ್ಕೆ ಕ್ಯಾಮರಾ ಇಟ್ಟು ಒಂದು ಫೋಟೋ ತೆಗೆದ್ರೆ ಆಕಾಶಕಾಯಾದಿಗಳಲ್ಲಿ ಆಯಾ ಆಕಾಶದಲ್ಲಿ ಯಾವ ರೀತಿ ಗ್ರಹಗಳಿರುತ್ತವೋ, ವೃತ್ತಾಕಾರವಾಗಿ ನಮಗೆ ಸಿಗ್ತದೆ ಅದಲ್ಲ, ಆ ವೃತ್ತಾಕಾರವಾಗಿರತಕ್ಕಂತಹ ಎಲ್ಲ ಗ್ರಹಗಳನ್ನು ಅದೇ ಪ್ರಕಾರವಾಗಿ ಆಯಾಯ ಗ್ರಹಗಳು ಎಲ್ಲೆಲ್ಲಿರುತ್ತವೋ ಅದಕ್ಕೆ ಸರಿಯಾಗಿಯೇ ಆ ಗ್ರಹಗಳನ್ನ ಒಂದು ಚೌಕಾಕಾರದ ಒಂದು ವೃತ್ತ ಅಂತ ಹೇಳತಕ್ಕಂತಹ ಆಕಾಶಕಾಯಗಳನ್ನು ಆಯಾಯ ಸ್ಥಿತಿಯಲ್ಲಿ ಅವು ಎಲ್ಲಿದೆಯೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ಜನ್ಮ ಕುಂಡಲಿಯಲ್ಲಿ ಬರೆಯುವಂಥದ್ದು, ಅದನ್ನೇ ನಾವು ರಾಶಿ ಚಕ್ರ ಅಂತ ಕರೀತೀವಿ. ಆಕಾಶಕಾಯಗಳನ್ನೇ ನಾವು ಇಲ್ಲಿ ಬರೆಯುವಂಥದ್ದು. ಅಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು 27 ನಕ್ಷತ್ರಗಳನ್ನು ಜೊತೆಗೆ 9 ಗ್ರಹಗಳನ್ನು ನಾವು ಉಲ್ಲೇಖವನ್ನು ಮಾಡುತ್ತೇವೆ. ಇಲ್ಲಿ ನೀವು ಕೇಳಬಹುದು, ಯಾಕೆ ಭೂಮಿಯನ್ನ ಈ ರಾಶಿ ಕುಂಡಲಿಯಲ್ಲಿ ತೋರಿಸುವುದಿಲ್ಲ ಅಂತೇಳಿ ಅಲ್ವಾ? ರಾಶಿ ಕುಂಡಲಿಯಲ್ಲಿ ಎಲ್ಲೂ ಕೂಡ ನಿಮಗೆ ಭೂಮಿಯಿಂದ ತೋರಿಸುವುದಿಲ್ಲ, ಬದಲಾಗಿ ಬಾಕಿ ಇರುವಂತಹ ಗ್ರಹಗಳನ್ನ ಹೇಳ್ತಾರೆ. ಭೂಮಿಯನ್ನು ಯಾಕೆ ಹೇಳೋದಿಲ್ಲ ಅಂತ ಹೇಳಿದ್ರೆ, ಒಂದು ಮಗು ಹುಟ್ಟಿದ ತಕ್ಷಣ ಆ ಭೂಮಿಯಿಂದ ನಿಂತುಕೊಂಡು ಆ ಮಗು ಆಕಾಶವನ್ನು ನೋಡುವಂಥದ್ದು. ಒಂದು ಮಗು ಹುಟ್ಟಿದ ತಕ್ಷಣ ಭೂಮಿಯಿಂದ ಆಕಾಶವನ್ನು ನೋಡುತ್ತದೆ. ಹಾಗಾಗಿ ಭೂಮಿಯ ಗಣನೆಯನ್ನು ಹಿಂದಿನ ಋಷಿಮುನಿಗಳು, ಜ್ಯೋತಿಷಿಗಳು ಅದನ್ನು ತೆಗೆದುಕೊಂಡಿಲ್ಲ. ಬದಲಾಗಿ ಭೂಮಿಯಿಂದ ಆಕಾಶಕ್ಕೆ ನೋಡಿದಾಗ ಏನು ಕಾಣಿಸ್ತದೋ ಅದನ್ನು ಮಾತ್ರ ಅವರು ತೆಗೆದುಕೊಂಡಿದ್ದಾರೆ. ಈ ರೀತಿ ಇರತಕ್ಕಂತಹ ಆಕಾಶಕಾಯದಲ್ಲಿ ಇರತಕ್ಕಂತಹ ಏನು ಗ್ರಹಗಳಿದೆಯೋ ಆ ಗ್ರಹಗಳನ್ನೆಲ್ಲವನ್ನು ಕೂಡ ಆಯಾಯ ನಕ್ಷತ್ರಕ್ಕೆ ಸರಿಯಾಗಿ, ಇವಾಗ ಒಂದು ನಕ್ಷತ್ರದಲ್ಲಿ ನಕ್ಷತ್ರ ಸ್ಫುಟ ಅಂತ ಬರುತ್ತದೆ, ಆಯಾ ಗ್ರಹ ಸ್ಫುಟಾದಿಗಳನ್ನು ತೆಗೆದುಕೊಂಡಾಗ ಆಯಾಯ ನಕ್ಷತ್ರಗಳು ಇಂತಹ ಸ್ಥಳಗಳಲ್ಲೇ ಇರ್ತವೆ ಅಂತ ಹೇಳಿ, ಇಂತಹ ನಕ್ಷತ್ರ ಇಂತಹ ಸ್ಥಳದಲ್ಲೇ ಇದೆ. ಈ ಮೇಷ ರಾಶಿಯಿಂದ ಅಥವಾ ಮೇಷ ಲಗ್ನ ಅಂತ ನಾವು ತೆಗೆದುಕೊಂಡಾಗ ಮೇಷದಲ್ಲಿ ಅಶ್ವಿನಿ, ಭರಣಿ, ಕೃತಿಕಾ ಅಂತ ಹೇಳುವಂತಕ್ಕಂತಹ 3 ನಕ್ಷತ್ರಗಳು ಬರುತ್ತವೆ. ಅದರಲ್ಲಿ ಅಶ್ವಿನಿ ನಕ್ಷತ್ರ 4 ಪಾದಗಳು, ಹಾಗೆ ಭರಣಿ ನಕ್ಷತ್ರ 4 ಪಾದಗಳು, ಜೊತೆಗೆ ಒಂದು ನಕ್ಷತ್ರವಾದಂತಹ ಕೃತಿಕಾ ನಕ್ಷತ್ರದ 1 ಪಾದ ಮಾತ್ರ ಸೇರಿ ಮೇಷ ಲಗ್ನ ಅಂತ ಹೇಳುವಂತಾಗುತ್ತದೆ, ಅಥವಾ ಮೇಷ ರಾಶಿ ಅಂತ ಆಗುತ್ತದೆ. ಈ ಒಂದು ರಾಶಿಯಲ್ಲಿ 3 ನಕ್ಷತ್ರಗಳಿರ್ತಾವಲ್ಲ, ಅದಕ್ಕೆ ಸರಿಯಾಗಿ ಆ ನಕ್ಷತ್ರದ ಹತ್ರ ಇರತಕ್ಕಂತಹ ಗ್ರಹ ಯಾವುದು ಅಂತ ಹೇಳಿ ನೋಡಿ ಆ ಗ್ರಹವನ್ನ ಅಲ್ಲಿ ಬರೆಯುವಂಥದ್ದು. ಈ ರೀತಿಯಾಗಿ ಎಲ್ಲ ಗ್ರಹಗಳು, ನವಗ್ರಹಗಳು ಯಾವ ನಕ್ಷತ್ರದ ಹತ್ತಿರ ಅಥವಾ ಯಾವ ಡಿಗ್ರಿಯಲ್ಲಿ ಇದೆ, ಭೂಮಿಯಿಂದ ಯಾವ ಡಿಗ್ರಿಯಲ್ಲಿ ಆ ಗ್ರಹಗಳೆಲ್ಲ ಸಂಚಾರವನ್ನು ಮಾಡ್ತಾ ಇದ್ದಾವೆ ಅಂತ ಹೇಳಿ ನೋಡಿ ಅದನ್ನ ಆ ರಾಶಿ ಚಕ್ರದಲ್ಲಿ ಬರೆಯಲ್ಪಡುತ್ತದೆ. ಈ ರೀತಿಯಾಗಿದೆ ರಾಶಿ ಚಕ್ರಗಳು. ಇದು ಯಾಕೆ ನಾವು ಇಷ್ಟೊಂದು ವಿಶದವಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೆಲವರಿಗೆ ಈ ರಾಶಿ ಚಕ್ರ ಅಥವಾ ಜನ್ಮ ಕುಂಡಲಿಯ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಅಂದ್ರೆ ನಾವು ಜನ್ಮ ಕುಂಡಲಿಯನ್ನು ಬರೀತೀವೋ ಅದಕ್ಕೂ ಆಕಾಶದಲ್ಲಿರತಕ್ಕಂತಹ ಆಕಾಶಕಾಯಗಳಿಗೂ ಸಂಬಂಧ ಇಲ್ಲ ಅಂತ ಹೇಳುವಂತಹ ಒಂದು ತಪ್ಪು ಕಲ್ಪನೆ. ಆ ಗ್ರಹಗಳು ಅಲ್ಲಿ ಹೋಗ್ತವೆ, ಇಲ್ಲಿ ಹೋಗ್ತವೆ ಅಂತ ಹೇಳಿ ಏನೇನೋ ಹೇಳ್ತಾರೆ. ಆದ್ರೆ ಅದಲ್ಲ, ಅದು ಬೇರೆ. ಇಲ್ಲಿ ನಾವು ಏನು ಜನ್ಮ ಕುಂಡಲಿಯನ್ನು ನೋಡುತ್ತೇವೋ ಅದುವೇ ಆಕಾಶದಲ್ಲಿರತಕ್ಕಂತಹ
ಆಕಾಶಕಾಯಗಳು ಆಗಿರುತ್ತವೆ. ಆಕಾಶದಲ್ಲಿರತಕ್ಕಂತಹ ಎಲ್ಲ ಗ್ರಹಗಳು ಜನ್ಮ ಕುಂಡಲಿಯಲ್ಲಿ ಅದೇ ತರ ಇರುತ್ತದೆ. ಮತ್ತೆ ಅಲ್ಲದೆ ಜನ್ಮ ಕುಂಡಲಿಯನ್ನೇ ಇಟ್ಕೊಂಡು ಸಂಪೂರ್ಣ ಮಗು ಹುಟ್ಟಿದ ಮೇಲೆ ಭವಿಷ್ಯದಲ್ಲಿ ಆ ಮಗು ಏನೆಲ್ಲ ಮಾಡಬಹುದು, ಅಥವಾ ಆ ಮಗುವಿನ ಭವಿಷ್ಯ ಎಂಬುದು ಏನಿದೆ, ಆ ಮಗುವಿನ ಗುಣಲಕ್ಷಣಗಳು, ಹಾಗೆ ಆ ಮಗುವಿನ ಸ್ವಭಾವ ಎಲ್ಲವನ್ನೂ ಕೂಡ ಒಂದು ಜನ್ಮ ಜಾತಕದಿಂದ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಆ ಮಗುವನ್ನ ಒಂದು ಉತ್ತಮ ರೀತಿಯಾದಂತಹ ವ್ಯಕ್ತಿಯಾಗಿ ರೂಪಿಸಲಿಕ್ಕೆ, ಒಂದು ಉತ್ತಮವಾದಂತಹ ವ್ಯಕ್ತಿಯಾಗಿ ರೂಪಿಸಲಿಕ್ಕೆ ಆ ಜನ್ಮ ಜಾತಕ ಅನುಕೂಲವನ್ನು ಮಾಡಿಕೊಡುತ್ತೆ. ಕೆಲವು ಸಮಯದಲ್ಲಿ ಆ ಮಗುವಲ್ಲಿರತಕ್ಕಂತಹ ಕ್ವಾಲಿಟಿ ಏನು, ಆ ಮಗುವ ಅಂತರಂಗದಲ್ಲಿ ಇದೆ, ಅಂದ್ರೆ ಆ ಮಗುವಿಗೆ ಏನು ಕೆಪಾಸಿಟಿ ಇದೆ, ಮಗುವಿನಲ್ಲಿರತಕ್ಕಂತಹ ಕಲೆಗಳು ಏನು, ಇವುಗಳನ್ನ ಕೆಲವು ತಂದೆ ತಾಯಿಯಂದಿರು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಅವರಿಗೆ ಯಾವ ರೀತಿಯಾದಂತಹ ಒಂದು ಕಲಿಕೆಯನ್ನು ಮಾಡಿದರೆ ಆ ಮಕ್ಕಳು ಮುಂದೆ ಒಳ್ಳೆಯದಾದಂತಹ ಒಂದು ಮಟ್ಟಕ್ಕೆ ಬೆಳೆಯುತ್ತಾರೆ ಎಂಬುದನ್ನ ತಿಳಿಲಿಕ್ಕೆ ಅಷ್ಟು ಸುಲಭ ಇಲ್ಲ. ಈ ಕಾಲದಲ್ಲಿ ತುಂಬಾ ಕಷ್ಟ ಆಗಿದೆ. ಆದ್ರೆ ಅದನ್ನು ಮೊದಲೇ ತಿಳ್ಕೊಂಡ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ವಿದ್ಯಾಭ್ಯಾಸವನ್ನ, ಯಾವುದೇ ರೀತಿಯಾದಂತಹ ವಿದ್ಯಾಭ್ಯಾಸ ಆಗ್ಬೋದಮ್ಮ. ಇವಾಗ ಲೌಕಿಕವಾಗಿರತಕ್ಕಂತಹ ವಿದ್ಯಾಭ್ಯಾಸದ ಜೊತೆಗೆ ಕಲೆಗಳಲ್ಲೂ, ಸ್ಪೋರ್ಟ್ಸ್ ಅಲ್ಲೂ, ಜೊತೆಗೆ ಬೇರೆ ಬೇರೆ ಚಿತ್ರಕಲೆ, ಹಾಡುಗಾರಿಕೆ, ಇಂತಹ ಹಲವು ಕಲೆಗಳಲ್ಲೂ ಅಥವಾ ಬೇರೆ ರೀತಿಯಾದಂತಹ ವಿಷಯಗಳಲ್ಲಿ ಅವರಿಗೆ ಆಸಕ್ತಿ ಇದೆಯಾ ಅಂತೇಳಿ ಮೊದಲೇ ತಿಳ್ಕೊಂಡು ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಕಲಿಕೆಯನ್ನು ಅವರಿಗೆ ಕೊಟ್ಟರೆ ಅವರು ಅದನ್ನ ಕಲಿತುಕೊಳ್ತಾರೆ. ಕೆಲವು ಮಕ್ಕಳು ಹುಟ್ಟಿದ ತಕ್ಷಣ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಂತಹ ಅನೇಕ ಕನಸುಗಳನ್ನು ಕಾಣುತ್ತಾರೆ ತಂದೆ ತಾಯಿ ಅಂತ, ತಪ್ಪಿಲ್ಲ. ಆದರೆ ಅವರ ಭವಿಷ್ಯದಲ್ಲಿ, ಅವರ ಜೀವನದಲ್ಲಿ ಆ ರೀತಿಯಾದಂತಹ ಯೋಗಾದಿಗಳು ಇರದೇ ಇರಬಹುದು ಅಲ್ವಾ. ಅವರ ಅವರು ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಒಬ್ಬ ಮನುಷ್ಯ ಭೂಮಿಯಲ್ಲಿ ಹುಟ್ಟುವಂಥದ್ದು. ಆ ಹುಟ್ಟಿರತಕ್ಕಂತಹ ಮಗುವಿನ ಪೂರ್ವಾರ್ಜಿತ ಕರ್ಮಗಳು ಏನು ಅಂತ ಹೇಳಿ ಗೊತ್ತಿಲ್ಲದೆ ನಾವು ಹಲವು ಕನಸುಗಳು ಕಾಣ್ತೀವಿ. ಡಾಕ್ಟ್ರು, ಇಂಜಿನಿಯರು ಇಂಥದೆಲ್ಲ ಆಗ್ಬೇಕು ಅಂತ ಹೇಳಿ ಕನಸು ಕಾಣ್ತೀವಿ. ಆದ್ರೆ ಆ ಯೋಗಾದಿಗಳು ಅವರಿಗೆ ಇಲ್ಲದೆ ಅವ್ರೇನಾಗ್ತಾರೆ, ತಂದೆ ತಾಯಿಯಂದಿರ ಒಂದು ಒತ್ತಡಕ್ಕೆ ಮಣಿದು ಆ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಕಷ್ಟಪಡ್ತಾರೆ. ಆದ್ರೆ ಅಲ್ಲಿ ಸಕ್ಸಸ್ ಆಗಲ್ಲ, ಅವರು ಆ ಗುರಿಯನ್ನು ತಲುಪುವುದಿಲ್ಲ. ಬದಲಾಗಿ ಅರ್ಧದಲ್ಲಿ ಕೈ ಬಿಡುವಂಥದ್ದು, ಅಥವಾ ಕಲ್ತು ನೋಡಿದ್ದೇವೆ, ಕಲ್ತು ಎಷ್ಟು ಬೇಕು ಅಷ್ಟೊಂದು ಕಲ್ತಿರ್ತಾರೆ. ಆದ್ರೆ ಅವರು ಮಾಡುವಂತಹ ವೃತ್ತಿ ಬೇರೆ ಆಗಿರುತ್ತದೆ. ಅವರು ಕಲ್ತಂತಹ ವಿದ್ಯೆ ಅಲ್ಲದೆ ಬೇರೆ ವೃತ್ತಿಯನ್ನು ಅವರು ಮಾಡುವುದು ಹಲವರನ್ನು ನಾವು ನೋಡಿದ್ದೇವೆ. ಹಾಗಾಗಿ ಮೊದಲೇ ಇದನ್ನ ತಿಳ್ಕೊಂಡು ಈ ಮಗು ಯಾವ ರೀತಿಯಾದಂತಹ ಜೀವನ ಶೈಲಿಯನ್ನ ಆ ಮಗು ಪಡೆಯುತ್ತದೆ ಎಂಬುದನ್ನ ಮೊದಲೇ ತಿಳ್ಕೊಂಡು ಅದಕ್ಕೆ ಪೂರಕವಾದಂತಹ ವಿದ್ಯೆಯನ್ನ ಅಥವಾ ಅದಕ್ಕೆ ಪೂರ್ವವಾದಂತಹ ಒಂದು ವ್ಯವಸ್ಥೆಯನ್ನ ಆ ಮಗುವಿಗೆ ಮಾಡಿಕೊಟ್ರೆ ಮುಂದೆ ಆ ಮಗು ತನ್ನ ಗುರಿಯನ್ನ ಸಾಧಿಸಲಿಕ್ಕೆ ಸುಲಭವಾಗಿ ಆ ಜಾತಕವನ್ನು ನೋಡಿ ಆ ಜನ್ಮ ಜಾತಕದಲ್ಲಿರತಕ್ಕಂತಹ ವಿಷಯಗಳಿಗೆ ಸರಿಯಾದಂತಹ ರೀತಿಯಲ್ಲಿ ಅವರಿಗೆ ಪೂರಕವಾದಂತಹ ವಿದ್ಯೆಯನ್ನು ಅಥವಾ ಇನ್ನಿತರ ಆಟೋಟ ವಿಷಯಗಳಲ್ಲಿ ಅವರಿಗೆ ಬೇಕಾದಂತಹ ಪೂರಕವಾದಂತಹ ವ್ಯವಸ್ಥೆಯನ್ನು ಇದೆಲ್ಲ ಮಾಡಿಕೊಟ್ರೆ ಮುಂದಿನ ಪೀಳಿಗೆಯಲ್ಲಿ ಮುಂದಿನ ಪೀಳಿಗೆಯ ಮಕ್ಕಳು ಅವರು ಸರಿಯಾದ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯವಾಗುತ್ತದೆ. ಇದು ಒಂದು ಜಾತಕದ ಒಂದು ಉಪಯೋಗ, ಒಂದನೇ ಉಪಯೋಗ. ಇನ್ನು ಮಕ್ಕಳು ಬೆಳೀತಾ ಇರ್ತಾರೆ, ಬೆಳೀತಾ ಒಂದು ಏಜಿಗೆ ಬಂದಾಗ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಮುಂದೆ ಏನಾಗಬೇಕು, ಏನ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ ಅಲ್ವಾ. ಆ ಸಮಯದಲ್ಲಿ ಜಾತಕ ವಿಶ್ಲೇಷಣೆಯನ್ನು ಮಾಡಿದರೆ ಆವಾಗ ಅವರಿಗೆ ಮುಂದೆ ಏನಾಗಬೇಕು, ಏನು ಮಾಡಿದರೆ ಈ ಕಷ್ಟದಿಂದ ಮುಂದಕ್ಕೆ ಹೋಗ್ಬೋದು, ಇದನ್ನೆಲ್ಲವನ್ನು ತಿಳಿಯಲಿಕ್ಕೆ ಒಂದು ಅನುಕೂಲಕರವಾದಂತಹ ದಾರಿ ಅವರಿಗೆ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ನಿಮ್ಮ ಕುಂಡಲಿಯನ್ನು 12 ಭಾಗಗಳನ್ನಾಗಿ ಮಾಡಿದ್ದೇವೆ ಅಂತ ಹೇಳಿದ್ದೇವೆ ಅಲ್ವಾ. ಇನ್ನು ನಾವು ಆ 12 ಭಾಗಗಳಿಗೆ ಹೆಸರನ್ನು ಕೂಡ ಹೇಳಿದ್ದೀವಿ.
ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಈ ರೀತಿ 12 ಭಾಗಗಳನ್ನು ಹೇಳಿದ್ದೇವೆ. ಇನ್ನು ನಾವು ಅದಕ್ಕೆ ಪೂರಕವಾದಂತಹ ಆಯಾಯ ಆ ಮೇಷಾದಿ 12 ಭಾಗಗಳಿಗೆ ಒಂದೊಂದು ಅಧಿಪತಿಗಳಿದ್ದಾರೆ. ಒಂದೊಂದು ಭಾಗಕ್ಕೆ ಒಂದೊಂದು ಗ್ರಹಗಳು ಅಧಿಪತಿಗಳಾಗಿರುತ್ತಾರೆ. ಇದರಲ್ಲಿ ಛಾಯಾಗ್ರಹವಾದಂತಹ ರಾಹುಕೇತುಗಳಿಗೆ ಸ್ಥಾನ ಇಲ್ಲ. ಅದನ್ನು ಬಿಟ್ಟು ಬಾಕಿ ಉಳಿದಂತಹ 7 ಗ್ರಹಗಳಿಗೆ ಸ್ಥಾನಗಳನ್ನ ಕಲ್ಪನೆ ಮಾಡಿದ್ದಾರೆ. ಅಂದ್ರೆ ಅದರ ಅಧಿಪತಿಗಳನ್ನು ಸ್ವಂತ ಸ್ಥಳ ಅಂತೇಳಿ ಅವರ ಮೂಲ ಸ್ಥಳ ಅಂತ ಹೇಳತಂತಹ ರೀತಿಯಲ್ಲಿ ಅದನ್ನ ಹೇಳಿದ್ದಾರೆ. ಇದನ್ನು ನಾವು ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳಬಹುದು, ಅತಿ ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಭೂಮಿ ಸೂರ್ಯನಿಗೆ ಸುತ್ತು ಹಾಕ್ತಾ ಇದೆ ಅಲ್ವಾ? ಅದೇ ರೀತಿಯಾಗಿ ಭೂಮಿಗೆ ಚಂದ್ರನು ಸುತ್ತುವರಿತಾ ಇದ್ದಾನೆ. ಅದನ್ನ ತೆಗೆದುಕೊಂಡು ಮೊದಲಿಗೆ ನಾವು ನೋಡುವಂಥದ್ದು ಸೂರ್ಯನನ್ನ ಸಿಂಹ ರಾಶಿಗೆ ಅಧಿಪತಿಯನ್ನಾಗಿ ಹೇಳಿದ್ದಾರೆ. ಸೂರ್ಯನು ಸಿಂಹ ರಾಶಿಯ ಅಧಿಪತಿ. ಇನ್ನು ಇರುವಂಥದ್ದು ಚಂದ್ರ, ಸೂರ್ಯ ಚಂದ್ರನ ನಾನು ಮೊದಲು ಹೇಳೋಣ. ಸೂರ್ಯ ಸಿಂಹ ರಾಶಿಗೆ ಅಧಿಪತಿ. ಆಮೇಲೆ ಚಂದ್ರನು ಕಟಕ ರಾಶಿಗೆ ಅಧಿಪತಿ, ಕರ್ಕಾಟಕ ಅಥವಾ ಕಟಕ ರಾಶಿಗೆ ಅಧಿಪತಿ ಆಗಿರುತ್ತಾನೆ. ಇನ್ನು ನಾವು ಬಾಕಿ ಇರುವಂತಹ ಗ್ರಹಗಳನ್ನ ಅತಿ ಸುಲಭದಲ್ಲಿ ಅಧಿಪತ್ಯವನ್ನ ತಿಳ್ಕೊಳ್ಳಿಕ್ಕಾಗುತ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ಸೂರ್ಯನ ಹತ್ತಿರ, ಸೂರ್ಯನಿಗೆ ಎಲ್ಲಾ ಗ್ರಹಗಳು ಸುತ್ತಾ ಇದೆಯಲ್ಲ, ಸೂರ್ಯನ ಹತ್ತಿರ ಸುತ್ತತಕ್ಕಂತಹ, ವೃತ್ತಾಕಾರವಾಗಿ ಸುತ್ತತಕ್ಕಂತಹ ಗ್ರಹ ಯಾವುದು ಅಂದ್ರೆ ಅದು ಬುಧ. ಆ ಬುಧ ಗ್ರಹವನ್ನ ಸೂರ್ಯನ ಹತ್ತಿರ ಇರತಕ್ಕಂತಹ 2 ರಾಶಿಗಳಿಗೆ ಆಧಿಪತ್ಯವನ್ನು ಹೇಳಿದ್ದಾರೆ, ಅದರ ಸ್ವಂತ ಸ್ಥಳವನ್ನಾಗಿ ಹೇಳಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ, ಒಂದು ಮಿಥುನ, ಒಂದು ಕನ್ಯಾ. ಈ 2 ರಾಶಿಗಳು ಬುಧನಿಗೆ ಆಧಿಪತ್ಯವಾಗಿದೆ. ಇನ್ನು ಬುಧನಿಗಿಂತ ಸ್ವಲ್ಪ ದೂರದಲ್ಲೇ ವೃತ್ತಾಕಾರವಾಗಿ ಸುತ್ತತಕ್ಕಂತಹ ಗ್ರಹ ಯಾವುದು ಅಂತ ಹೇಳಿದ್ರೆ ಅದು ಶುಕ್ರ. ಈ ಶುಕ್ರನನ್ನು ವೃಷಭ ಮತ್ತು ತುಲಕ್ಕೆ ಆಧಿಪತ್ಯವನ್ನು ಹೇಳಿದ್ದಾರೆ, ಅವರ ಸ್ವಂತ ಸ್ಥಳ ಅಂತ ಹೇಳಿದ್ದಾರೆ. ಇನ್ನು ಭೂಮಿಯನ್ನು ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ನಾವು ಭೂಮಿಯಲ್ಲಿ ಇದ್ದುಕೊಂಡು ಆಕಾಶವನ್ನು ನೋಡುವುದರಿಂದಾಗಿ ಭೂಮಿಯನ್ನ ಗಣನೆಗೆ ಇಲ್ಲ. ಇನ್ನು ಸೂರ್ಯನಿಂದ ಕುಜನಿಗಿಂತ ಸ್ವಲ್ಪ ದೂರದ, ಶುಕ್ರನಿಗಿಂತ ಸ್ವಲ್ಪ ದೂರದಲ್ಲಿ ಭೂಮಿಯನ್ನ ಸುತ್ತತಕ್ಕಂತಹ ಗ್ರಹ ಯಾವುದು ಅಂತ ಹೇಳಿದ್ರೆ ಅದು ಕುಜ, ಅಂಗಾರಕ ಗ್ರಹ, ಮಂಗಳ ಗ್ರಹ. ಈ ಮಂಗಳ ಗ್ರಹವನ್ನ ಮೇಷ ಮತ್ತು ವೃಶ್ಚಿಕ ರಾಶಿಗೆ ಆಧಿಪತ್ಯವನ್ನು ಹೇಳಿದ್ದಾರೆ. ಇನ್ನು ಸೂರ್ಯನಿಂದ ಇನ್ನೂ ಸ್ವಲ್ಪ ದೂರದಲ್ಲಿ ಸುತ್ತತಕ್ಕಂತಹ ಗ್ರಹ ಅದು ಗುರು. ಅದನ್ನು ಮೀನ ಮತ್ತು ಧನು ರಾಶಿಗೆ ಆಧಿಪತ್ಯವನ್ನ ಹೇಳಿದ್ದಾರೆ. ಇನ್ನು ಸೂರ್ಯನಿಂದ ತುಂಬಾ ದೂರ ಇರತಕ್ಕಂತಹ ಗ್ರಹ ಯಾವುದು ಅಂತ ಹೇಳಿದ್ರೆ ಅದು ಶನಿ. ಅದನ್ನ ಕುಂಭ ಮತ್ತು ಮಕರ ರಾಶಿಗೆ ಆಧಿಪತ್ಯವನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಸೂರ್ಯನಿಗೆ ಸುತ್ತುವರಿಯತಕ್ಕಂತಹ ಗ್ರಹಗಳು ಯಾವುದಿದೆಯೋ ಆ ಎಲ್ಲ ಗ್ರಹಗಳನ್ನ, ಸೂರ್ಯನಿಗೆ ಹತ್ತಿರ ಇರತಕ್ಕಂತಹ ಗ್ರಹಗಳನ್ನ ಸೂರ್ಯನಿಂದ ಹತ್ತಿರದಲ್ಲೂ, ಸೂರ್ಯನಿಂದ ದೂರ 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 ಇರತಕ್ಕಂತಹ ಗ್ರಹಗಳನ್ನು ಕ್ರಮವಾಗಿ ಒಂದು ಕಳೆದ ಮೇಲೆ ಒಂದರಂತೆ ಜೋಡಿಸಿದ್ದಾರೆ. ಇದನ್ನ ರಾಶಿ ಚಕ್ರದಲ್ಲಿ ಅಥವಾ ಜನ್ಮ ಕುಂಡಲಿಯಲ್ಲಿ ನಾವು ನೋಡಬಹುದು. ಆಯ್ತಾ? ಇದುವೇ ಜನ್ಮ ಕುಂಡಲಿಯ ಆಧಿಪತ್ಯ ಇರತಕ್ಕಂತಹ ಸ್ಥಳವಾಗಿದೆ. ಇದು ಈ ರೀತಿಯಾಗಿ ಜನ್ಮ ಕುಂಡಲಿಯಲ್ಲಿ ಆಯಾಯ ಗ್ರಹಗಳಿಗೆ ಆಯಾಯ ಆಧಿಪತ್ಯವನ್ನ ಹೇಳಿದ್ದಾರೆ. ಇನ್ನೊಂದು ಸಲ ಹೇಳೋಣ. ಮೇಷ ಮತ್ತು ವೃಶ್ಚಿಕಕ್ಕೆ ಅಂಗಾರಕ ಅಂದ್ರೆ ಮಂಗಳ ಅಧಿಪತಿಯಾಗಿರುತ್ತಾನೆ. ವೃಷಭ ಮತ್ತು ತುಲಾ ರಾಶಿಗೆ ಶುಕ್ರನು ಅಧಿಪತಿಯಾಗಿರುತ್ತಾನೆ. ಮಿಥುನ ಮತ್ತು ಕನ್ಯಾ ರಾಶಿಗೆ ಬುಧನು ಅಧಿಪತಿಯಾಗಿರುತ್ತಾನೆ. ಆಮೇಲೆ ಧನು ಮತ್ತು ಮೀನಕ್ಕೆ ಗುರು ಅಧಿಪತಿಯಾಗಿರುತ್ತಾನೆ. ಶನಿಯು ಕುಂಭ ಮತ್ತು
ಮಕರ ರಾಶಿಗೆ ಆಧಿಪತ್ಯವನ್ನ ಹೇಳಿರ್ತಾರೆ. ಇನ್ನು ಇರತಕ್ಕಂತಹ 2 ಗ್ರಹಗಳು, ಒಂದು ಸೂರ್ಯ ಮತ್ತು ಚಂದ್ರ, ಅವರಿಗೆ ಒಂದೊಂದೇ ರಾಶಿಯ ಆಧಿಪತ್ಯವನ್ನು ಹೇಳಿದ್ದಾರೆ. ಒಂದೊಂದು ರಾಶಿ ಯಾವುದು ಅಂದರೆ ಚಂದ್ರನಿಗೆ ಕರ್ಕಾಟಕ ರಾಶಿ, ಹಾಗೆ ಪ್ರಧಾನವಾಗಿ ಸೂರ್ಯನಿಗೆ ಸಿಂಹ ರಾಶಿಯನ್ನು ಹೇಳಿದ್ದಾರೆ. ಈ ಸೂರ್ಯನನ್ನ ಸಿಂಹ ರಾಶಿಗೆ ಹೇಳಿದ ಮೇಲೆ ಬಾಕಿ ಎಲ್ಲ ಗ್ರಹಗಳನ್ನು ನಮಗೆ ಜೋಡಿಸಲಿಕ್ಕೆ ಸುಲಭ ಆಗುತ್ತದೆ. ಈ ರೀತಿಯಾಗಿ ಇಂದಿನ ನಮ್ಮ ಋಷಿ ಮುನಿಗಳು ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಕಾಶಕಾಯಲ್ಲಿ ಯಾವ ರೀತಿ ಗ್ರಹಗಳು ಸಂಚಾರವನ್ನು ಮಾಡುತ್ತಾರೋ ಅದೇ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲೇ ಆಕಾಶದಲ್ಲಿ ಇರತಕ್ಕಂತಹ ಗ್ರಹಗಳು ಯಾವ ರೀತಿ ಸುತ್ತಾಡುತ್ತಾವೋ ಅದೇ ರೀತಿಯಾಗಿರತಕ್ಕಂತಹ ಒಂದು ವ್ಯವಸ್ಥೆಯಲ್ಲೇ ರಾಶಿ ಚಕ್ರದಲ್ಲಿ ಜನ್ಮ ಕುಂಡಲಿಯಲ್ಲಿ ಆಯಾಯ ಗ್ರಹಗಳಿಗೆ ಆಧಿಪತ್ಯವನ್ನು ಕೂಡ ಇಂದಿನ ಋಷಿಮುನಿಗಳು ಹೇಳಿದ್ದಾರೆ. ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಮುಂದಿನ ಹೆಚ್ಚಿನ ಎಲ್ಲ ವಿಷಯಗಳನ್ನು ಮುಂದಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯ ತನಕ ಎಲ್ಲರಿಗೂ ಕೂಡ ನಮಸ್ಕಾರಗಳು.